ಅದೆಲ್ಲನೂ ಕೂಡ ಹಾಡ್ತಾ ಇದ್ದಂತಹ ಸಂಗೀತ ಕಟ್ಟೆಯವರು ಹಿನ್ನೆಲೆ ಗಾಯಕಿಯರು ಕೂಡ ಅವರು ಸಾಕಷ್ಟು ರಾಜ್ಯದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವರು ಸಂಗೀತ ಕಟ್ಟೆಯವರು ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಅಂದರೆ ಅವರಿಗೆ ಒಂದು ರೀತಿಯಲ್ಲಿ ಗುರುಗಳ ರೀತಿಯಲ್ಲಿ ಇದ್ದಂಥ ಎಸ್ ಎಲ್ ಭೈರಪ್ಪ ಅವರನ್ನು ಈಗ ಅಗಲಿದ್ದಾರೆ, ಅವ್ರ ಜೊತೆಲಿಲ್ಲ ಅನ್ನುವಂತಹ ನೋವು ಅವರಲ್ಲೂ ಕೂಡ ಇದೆ. ಮೇಡಮ್, ಯಾವ ರೀತಿ ನೀವು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತೀರ ಅನ್ನುವಂಥದ್ದು, ಇದ್ರ ಜೊತೆಗೆ ಎಷ್ಟು ಸಂಬಂಧಗಳು ಅಥವಾ ಅವಿನಾವ ಸಂಬಂಧ ಅಥವಾ ಏನು ನಿಮ್ಮ ಭೈರಪ್ಪ ಅವರ ಜೊತೆಗಿನ ಸಂಬಂಧ ಒಡನಾಟ ಹೇಗಿತ್ತು? ಎಸ್ ಎಲ್ ಭೈರಪ್ಪನವರು ಇದ್ದಾಗಲೂ ಕೂಡ ಅವರ ಆಶೀರ್ವಾದನ ಪಡ್ಕೊಂಡು ಅವರು ನಮ್ಮ ಸಂಗೀತ ಕಚೇರಿಯನ್ನು ಕೂತ್ಕೊಂಡು ಕೇಳ್ತಿದ್ರು ಎಲ್ಲ. ಅದರ ಜೊತೆಗೆ ಈಗಲೂ ಅವರು ಇದ್ದಾರೆ, ಯಾಕಂದರೆ ಅವರು ನಮಗೆ ನೀಡಿದಂಥ ಕೆಲವೊಂದು ಸ್ಟೇಟ್ಮೆಂಟ್ಗಳೇನಿದೆಯಲ್ಲ, ಹೀಗೆ ಮಾಡಬೇಕು, ಹೀಗೆ ಮುಂದುವರಿಬೇಕು, ಆವಾಗ ಸಂಗೀತ ನಿಮ್ಮ ಹಿಂದೂಸ್ತಾನಿದು ಹಂಗಿತ್ತು, ಈಗೇನಿದೆ, ಮುಂದೆ ಏನಾಗ್ಬೋದು, ಸೊ ನೀನೇನು ಮಾಡಬೇಕು ಅಂತ ಕೆಲವೊಂದು ದೀಕ್ಷೆ ಮಂತ್ರನ ಅವ್ರು ನೀಡಿದ್ದಾರೆ. ಅದು ಮಾತ್ರ ನನ್ನ ಜೀವನದಲ್ಲಿ ಅದು ದೊಡ್ಡ ಒಂದು ಕೊಡುಗೆ, ಒಂದು ವರ, ನನಗೆ ದೇವರು ನೀಡಿದಂಥ ವರ. ಸೊ ನಾನು ಭೈರಪ್ಪನವ್ರನ್ನ ತುಂಬ ಅನುಸರಿಸ್ತೀನಿ ಅಷ್ಟೇ. ಯಾಕೆ ಅಂದರೆ ಒಬ್ಬರು ಸಾಹಿತ್ಯಿಕ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಅವರಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಅಷ್ಟು ನಾಲೆಜ್ ಇತ್ತು ಅವ್ರಿಗೆ. ಸೊ ನನಗೆ ನೀಡಿದಂಥ ಕೆಲವೊಂದೆಲ್ಲ, ಐ ಡೋಂಟ್ ಕಾಲ್ ದೆಮ್ ಟಿಪ್ಸ್, ಜ್ಞಾನ, ಅದು ಆ ಜ್ಞಾನವನ್ನು ಅರಿವು. ಸೊ ಚಿಕ್ಕ ವಯಸ್ಸಿನಿಂದ ನಾನು ಅವರ ಅಭಿಮಾನಿ. ಅವರ ಕೃತಿಗಳನ್ನ ಓದಿ, ನಾನು ಸೈನ್ಸ್ ಸ್ಟೂಡೆಂಟ್ ಆದರೂ ಕೂಡ ಅವ್ರ ಕೃತಿಗಳನ್ನ ಓದಿ ಅದು ಅರ್ಥ ಆಗದಿದ್ದರೆ ಅರ್ಥವನ್ನು ಕೇಳಿ ಬೆಳೆದಂಥವಳು ನಾನು. ಸೊ ನಮ್ಮ ಗುರುಗಳು, ರಾಜಗುರುಗಳು ಇವರು ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ನಮ್ಮ ಕಿಶೋರಿ ಅಮೋಣ್ಕರ್ ಅವ್ರಿಗೆಲ್ಲ ತುಂಬ ಫೇವ್ರೇಟ್ ಆಗಿದ್ದರು. ಸೊ ಅವ್ರ ಸಂಗೀತ ಅವ್ರು ತುಂಬ ಕೇಳೋರು. ನಾನು ಅವ್ರಿಗೆ ಶಿಷ್ಯಳು ಅಂತಂದ ತಕ್ಷಣ ಇನ್ನಷ್ಟು ಹೇಳೋರು, ಕಟ್ಟಿ ನೀನು ಇದನ್ನು ಹಿಂಗೆ ಮಾಡಬೇಕು, ಈ ರಾಗವನ್ನು ಹಿಂಗೆ, ನಿಮ್ಮ ಗುರುಗಳು ಹಂಗೆ ಹಾಡ್ತಿದ್ರು, ನೀನು ಹಿಂಗೆ ಹಾಡಬೇಕು. ಸೊ ಅದೆಲ್ಲ ಹೇಳೋರು. ಸೊ ಅವೆಲ್ಲ ಒಂಥರ ನಮಗೆ ದೊಡ್ಡ ಒಂದು ಶ್ರೀರಕ್ಷೆ. ಈ ಸಂದರ್ಭದಲ್ಲಿ ತಾವು ತುಂಬ ಮಿಸ್ ಮಾಡ್ಕೊತೀರ ಅನ್ನೋಂಥದ್ದು. ದರ್ ಇಸ್ ಅ ವ್ಯಾಕ್ಯೂಮ್. ಮತ್ತೊಬ್ಬರು ಭೈರಪ್ಪನಂಥವ್ರು ಮತ್ತೊಬ್ಬರು ಇಲ್ಲ. ಭಾಳ ವಿಶೇಷ. ಅವರ ಒಂದು ಜ್ಞಾನದ ಒಂದು ಭಂಡಾರ ಏನಿದೆಯಲ್ಲ, ಅದು ತುಂಬ ವಿಶೇಷ. ಅವರ ಕೃತಿಗಳು ವಿರಳ, ಎಲ್ರಿಗೂ ಬರೆಯೋಕ್ಕಾಗಲ್ಲ ಹಂಗೆ. ನಮ್ಮ ಇದಕ್ಕೆ ಕೊಡುಗೆ ಅಂತ ಸುಮಾರಷ್ಟು ಪುಸ್ತಕಗಳು ಬರುತ್ತೆ, ಸುಮಾರಷ್ಟು. ಬಟ್ ಪ್ರತಿಯೊಂದು ಪೇಜ್, ಪ್ರತಿಯೊಂದು ಲೈನ್, ಪ್ರತಿಯೊಂದು ಪ್ಯಾರಾಗ್ರಾಫ್ ಕೂಡ ವಾಟ್ ನೆಕ್ಸ್ಟ್ ಮುಂದೇನು ಅಂತ ಒಂಥರ ಕುತೂಹಲ ಇರೋದು. ಯಾವುದು ಶಾಶ್ವತವಾಗಿ ನೆನಪಲ್ಲಿ ಉಳಿಯುತ್ತೆ? ಎಲ್ಲ ಇದೆ ಅಲ್ಲ ಅವ್ರದ್ದು. ಗೃಹಭಂಗದಿಂದ ನೋಡ್ಕೊಂಡು ಬನ್ನಿ ನೀವು. ಇದಿದೆ ನಮ್ಮ ಮಂದ್ರ ಅಂತೂ ಸರಿನೇ, ಯಾನ, ಪರ್ವ ಎಲ್ಲನೂ ಚೆನ್ನಾಗಿದೆ. ಮಂದ್ರ ಬಿಕಾಸ್ ಮ್ಯೂಸಿಷಿಯನ್, ನಾನು ಅದನ್ನು ತುಂಬ ಡೀಪಾಗಿ ಯಾಕೆ ಓದಿದೆ ಅಂದರೆ, ಸಂಗೀತಗಾರನ ಕಥೆ ಅಂತ ಯಾರೋ ಹೇಳಿದರು. ಬರೀ ಸಂಗೀತಗಾರನ ಕಥೆ ಇಲ್ಲ ಅದು. ಆ ಸಂಗೀತಗಾರನ್ನ ಒಬ್ಬ ಆಬ್ಜೆಕ್ಟಾಗಿ ಉಪಯೋಗಿಸಿದ್ದಾರೆ ಅವರು, ಒಂದು ಸಬ್ಜೆಕ್ಟ್ ಬಟ್ ಅದರಲ್ಲಿ ಆಳ ಇರೋದು ಬರೀ ಹಿಂದೂಸ್ತಾನಿ ಗಾಯನದ ಆಳ ಇದೆ. ನಮಗೂ ಆ್ಯಸ್ ಅ ವೋಕಲಿಸ್ಟ್ ಅಷ್ಟು ಗೊತ್ತಿದೆಯೋ ಇಲ್ಲೋ, ಅವ್ರಿಗೆ ಅಷ್ಟು ಗೊತ್ತಿತ್ತು. ಹಾಡುಗಳ ಮೂಲಕ ನೆನಪು ಮಾಡ್ಕೊಳ್ಳೋದಾದರೆ ತಾವು ಯಾವುದನ್ನು ಹಾಡ್ತೀರಿ? ಸುಮಾರಷ್ಟು ಹಾಡಿದೆ. ಈಗ ಅವರಿಗೆ ಡೆಡಿಕೇಟ್ ಮಾಡಬೇಕಲ್ಲ. ಅವರು ಉತ್ತರಾಖಂಡ ಅಂತ ಒಂದು ಇದು ಬರೆದು, ಅದರಲ್ಲಿ ಸೀತಾದೇವಿ ಬಗ್ಗೆ ಬರೆದಿದ್ದಾರೆ. ಇತ್ತೀಚೆಗೆ ನಾನು ನಮ್ಮ ಇನ್ನೊಬ್ಬ ಗುರುಗಳನ್ನ ಕಳ್ಕೊಂಡೆ, ಕಟಗೇರಿ ದಾಸರು ಅಂತ. ಅವರು ಹೇಳ್ಕೊಟ್ಟಂಥ ಲಾಸ್ಟ್ ದಾಸರ ಪದ ನಂಗೆ ಯಾಕೋ ಅದನ್ನು ಇವರಿಗೆ ಡೆಡಿಕೇಟ್ ಮಾಡಬೇಕು ಅನ್ನಿಸ್ತು. ಅದನ್ನು 2 ಸಾಲ ಹಾಡ್ತೀನಿ. ಎನ್ನ ಕಂದ ಹಳ್ಳಿಯ ಹನುಮ, ಎನ್ನ ಕಂದ ಹಳ್ಳಿಯ ಹನುಮ, ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು. ಎನ್ನ ಕಂದ ಹಳ್ಳಿಯ ಹನುಮ, ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು. ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದ. ಅವರು ಒಂಥರ ಹಳ್ಳಿಯ ಹನುಮಂತರ. ಹನುಮನಗ ವ್ಯಾಪ್ತಿ ಎಷ್ಟು ದೊಡ್ಡದು ನೋಡಿ. ಹಾಗೆ ನಮ್ಮ ಭೈರಪ್ಪನವರು ಎನ್ನ ಕಂದ ಹಳ್ಳಿಯ ಹನುಮ ಅಂತ ಅನಿಸಿದ್ರು ಅವರ ಡೈಮೆನ್ಷನ್ ಭಾಳ ದೊಡ್ಡದು. ಇದು ಸಂಗೀತ ಕಟ್ಟೆಯವರು ಹೇಳುವಂಥದ್ದು. ಒಂದು ಗಾಯನದ ಮೂಲಕನೇ ಎಸ್ ಎಲ್ ಭೈರಪ್ಪ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು. ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ, ಬೆಂಗಳೂರು.